ಗುರುಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ 2024ರಲ್ಲಿ ಅನೇಕ ಕಷ್ಟಗಳು ಬಂದವು. ಉದ್ಯೋಗ ಇರ್ಬೋದು, ಅದೇ ರೀತಿಯಾಗಿ ಹಣಕಾಸಿನ ಸಮಸ್ಯೆ, ಇದೆಲ್ಲದರಲ್ಲೂ ಕೂಡ ಅನೇಕರು ಸಮಸ್ಯೆ ಆಗ್ತಾ ಇದೆ ಅಂತ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಿ ಅಳಲು ತೋಡ್ಕೊಳ್ತಾ ಇದ್ರು. ಬಟ್ 2025 ಅಂತ ಬಂದಾಗ ಅವರಿಗೆ ಲಾಭದ ಸುರಿಮಳೆ, ಒಳ್ಳೆ ಯೋಗಗಳು ಬರುತ್ತೆ ಅನ್ನೋದನ್ನ ಕೇಳ್ಪಟ್ಟೆ. ಹಾಗಾದ್ರೆ ಇವರ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿ. ಭರ್ಜರಿ ಧನಾಗಮನ ಅಂದರೆ ದುಡ್ಡಿನ ವಿಚಾರದಲ್ಲಿ ಮತ್ತು ಏನಾದರೂ ಬಿಸ್ನೆಸ್ ವ್ಯವಹಾರ ಮಾಡುವಂಥವ್ರಿಗಂತೂ ಬಹಳ ಉತ್ತಮವಾಗಿ ನಾವು 2025ರಲ್ಲಿ ಕಾಣ್ಬೋದು. ಆದರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ದೇವ್ರು ಇಟ್ಬಿಟ್ಟಿರ್ತಾರೆ ಸಮಸ್ಯೆ ಅಲ್ವಾ. ಹಾಗಾಗಿ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾದಂಥ ದಿನಗಳು ನೋಡುವಂಥದ್ದು ನಾವು ಕಾಣಬಹುದು. ಆದರೆ ಇಲ್ಲಿ ಒಂದು ರಾಹುಕೇತು ಬದಲಾವಣೆ, ಶನಿ ಬದಲಾವಣೆಯಿಂದ ನಾವು ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಮುಗೀತು ಅಂತ ಹೇಳಿದೆ ಅಲ್ಲ. ಈಗ ನೆಕ್ಸ್ಟ್ ಅಷ್ಟಮ ಶನಿ ಅಂತ ಬರುವಂಥದ್ದೇ ಈ ಸಿಂಹರಾಶಿಯವರಿಗೆ. ಯಾಕಂತ ಹೇಳಿದ್ರೆ ಅಷ್ಟಮ ಶನಿ ಅಂತ ಹೇಳಿದಾಗ ಕೆಲಸ ಕಾರ್ಯಗಳು ವಿಳಂಬ ಮಾಡ್ತಾನೆ, ಖರ್ಚುಗಳು ಜಾಸ್ತಿ ಮಾಡ್ತಾನೆ, ಸಾಲದ ವಿಚಾರದಲ್ಲಿ ತೊಂದರೆ ಮಾಡ್ತಾನೆ ಅಲ್ವಾ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಈ ಅಷ್ಟಮ ಶನಿದು ಒಂದು ಸ್ವಲ್ಪ ಗಮನ ಹರಿಸ್ಬಿಟ್ರೆ ಮಿಕ್ಕಿದ್ದೆಲ್ಲ ಏನೂ ತೊಂದರೆ ಇಲ್ಲ. ರಾಹುಕೇತು ಬದಲಾವಣೆಯಿಂದ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕು. ಈ ಫೈನಾನ್ಸು ಮತ್ತು ಈ ಲೇವಾದೇವಿ ಅಂತ ಮಾಡ್ತಾರೆ ನೋಡಿ, ಯಾರಿಗಾನ ಬಡ್ಡಿ ಕೊಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಸಿಕ್ಕಾಕೊಳ್ಳುವಂಥ ಜಾಸ್ತಿ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ ಹೊರತು ಖರ್ಚುಗಳು ಹಾಗೇ ಇರುತ್ತೆ. ಹಾಗೇ ತೊಂದರೆಗಳಾದ್ರೇನು ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಅಷ್ಟಮ ಶನಿ ಇದ್ದಾಗ ಗಾಡಿಗಳು ಓಡಿಸುವಂಥವ್ರು, ಡ್ರೈವಿಂಗ್ ವೃತ್ತಿ ಇಂಥದ್ದೆಲ್ಲ ಟ್ರಾವೆಲ್ಸ್ ಇಟ್ಟಿರುವಂಥವರೆಲ್ಲ ಸ್ವಲ್ಪ ಆದಷ್ಟು ಗಾಡಿಯನ್ನು ಓಡಿಸುವಾಗ ಹುಷಾರಾಗಿರಬೇಕಾಗುತ್ತೆ. ಮತ್ತು ಉನ್ನತ ಶಿಕ್ಷಣಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಅಂದರೆ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಸ್ವಲ್ಪ ದುಡ್ಡಿನ ಅಭಾವ, ಖರ್ಚುಗಳು. ಯಾಕಂದರೆ ಅಷ್ಟಮ ಶನಿ ಅಂತ ಹೇಳಿದ್ರೇ ಖರ್ಚು ಜಾಸ್ತಿ ಆಗ್ತಾನೆ, ಮತ್ತು ಅದ್ರ ಜೊತೆ ದುಶ್ಚಟಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಮೇ ತಿಂಗಳ ನಂತರ ಸಿಂಹರಾಶಿಯವರಿಗೆ ಲಾಭಾಧಿಪತಿ ಮಿಥುನ ರಾಶಿಗೆ ಪ್ರವೇಶ ಇರೋದರಿಂದ ನಿರೀಕ್ಷೆಗೆ ಮೀರಿದ ಅಂತಹ ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಯಾರು ಮಾಡಬಹುದು ನೋಡಿ, ಈ ಒಡವೆಗಳು ಮತ್ತು ಬಟ್ಟೆಗಳು ವ್ಯವಹಾರ ಮಾಡುವಂಥದ್ದು, ಹೋಟೆಲ್ ಬಿಸ್ನೆಸ್ ಯಾರು ನೀವು ಮಾಡ್ತಾ ಇದ್ದೀರಾ ಅವ್ರಿಗೆ ಉತ್ತಮ ಲ್ಯಾಟ್ರಿ ಹೊಡೆದಂಗೆ ಒಳ್ಳೆ ಅಭಿವೃದ್ಧಿಯನ್ನು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಉತ್ತಮ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ನೋಡಿ, ಈಗಾಗಲೇ 10-20 ವರ್ಷದಿಂದ ಯಾರಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ ಅಂಥವ್ರಿಗೂ ಹಣ ಬಂದ್ಬಿಡುತ್ತೆ. ಯಾರಿಗಾನ ದುಡ್ಡು ಕೊಟ್ಟಿದ್ರೆ, ಯಾರಿಗಾನ ಕೈಗೆ ಕೊಟ್ಬಿಟ್ಟಿರ್ತಾರೆ, 4-5 ವರ್ಷ ಆಗಿಬಿಟ್ಟಿರುತ್ತೆ, ಚೀಟಿ ಎತ್ಬಿಟ್ಟಿರ್ತಾರೆ, ಚೀಟಿ ಅಮೌಂಟ್ ಬರ್ತಾ ಇರೋದಿಲ್ಲ, ಅಂಥವ್ರಿಗೂ ಬಂದ್ಬಿಡುತ್ತೆ ನೋಡಿ. ಸೊ ಅಂತಹ ಒಂದು ಫಲ ಪ್ರಾಪ್ತಿಯಾಗುತ್ತೆ. ಶ್ರಮವಿಲ್ಲದೆ ನಿಮ್ಮ ಧನಾಗಮನ ಅಂದರೆ ಧನಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರೆ. ಶ್ರಮ ಅಂದರೆ ರಿಸ್ಕ್ ತಗೊಳ್ಳೋ ಅಂತ ಅಗತ್ಯ ಇಲ್ಲ. ನೋಡಪ್ಪ, ಏನು ರಿಸ್ಕ್ ತೊಗೊಂಡು ನಾವು ಅಷ್ಟು ವರ್ಷ 2003ರಿಂದನೇ ಹುಡುಕ್ತಾ ಇದ್ವಿ, ದುಡ್ಡೇ ಬಂದಿಲ್ಲ, ಪಿತ್ರಾರ್ಜಿತ ಆಸ್ತಿ ದಿಢೀರಂತ ಬಂದ್ಬಿಡ್ತಲ್ಲ ಅಂತ ಆಲೋಚನೆ ಮಾಡ್ತೀರಾ ನೀವು. ಅಂತಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವೃತ್ತಿ ಜೀವನದಲ್ಲಿ ಕೆಲವೊಂದು ದಿಟ್ಟ ಹೆಜ್ಜೆಯನ್ನು ಇಡುವಂಥದ್ದು ಇರುತ್ತೆ. ದಿಢೀರ್ ನಿರ್ಧಾರ ತೊಗೊತೀರಾ, ಏನಾದರೂ ಹೊಸ ಬಿಸ್ನೆಸ್ ವಿಚಾರ ಅಥವಾ ಹೈಯರ್ ಒಂದು ಏನಾದರೂ ಪೋಸ್ಟ್ಗೆ ಹೋಗುವಂಥದ್ದು, ಇದೆಲ್ಲ ನಿರೀಕ್ಷೆ ಮಾಡ್ಬೋದು. ಮತ್ತು ಅದನ್ನು ಬಿಟ್ಟರೆ ಕೆಲವೊಂದು ಶುಭ ಫಲಗಳನ್ನು ನೋಡ್ಬೋದು. ಹೊಸದಾಗಿ ಬಿಸ್ನೆಸ್ಸು ಪ್ರಾರಂಭ ಮಾಡ್ಬೋದು. ಈ ಗೌರ್ಮೆಂಟ್ ಕೆಲಸದಲ್ಲಿರುವಂಥವ್ರು ಭಾಳ ಜನ ಇರ್ತಾರೆ, ಅವ್ರಿಗಂತೂ ಪ್ರಮೋಷನ್ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಹೆಚ್ಚಾಗಿ ನಾವು ನೋಡಬಹುದು. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ವಿಚಾರದಲ್ಲಿ ಅನುಕೂಲ, ಮತ್ತು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ನಾವು ನೋಡಬಹುದು. ಮತ್ತು ಜೂನ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗೃತೆ ವಹಿಸೋದು ಬಹಳ ಸೂಕ್ತ ಅಂತಲೇ ಹೇಳ್ಬೋದು. ಮತ್ತು ಇವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈ ಸಂಕಷ್ಟಹರ ಚತುರ್ಥಿ ಅಂತ ಬರುತ್ತೆ ನೋಡಿ, ತಿಂಗಳಿಗೊಂದ್ಸತಿ. ವರ್ಷ ಪೂರ್ತಿ ನೀವು ಏನು ಒಂದು 12 ಸತಿ ಹೋಗಿ ಒಂದು ಗಣಪತಿ ಆರಾಧನೆ, ಒಂದು ಪೂಜೆ, ಇದನ್ನು ಸ್ವಲ್ಪ ರೂಢಿಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಭಾಳ ಉತ್ತಮವಾದಂತಹ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಸಿಂಹರಾಶಿ ಭಾಳ ಅದ್ಭುತವಾಗಿದೆ. ಯಾವುದೇ ರೀತಿಯ ಪ್ರಾರಂಭದಲ್ಲಿ ಒಂದು ಅಷ್ಟಮ ಶನಿ ಪ್ರಾರಂಭ ಬಿಟ್ಟರೆ ಮೇ ಕಳೆದ ಮೇಲೆ ಉತ್ತಮ ಫಲ ನಿರೀಕ್ಷೆಯನ್ನು ಮಾಡಬಹುದು ಅಂತಲೂ ಹೇಳಬಹುದು. 2025 ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ.